ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ದುಪ್ಪಟ್ಟದಿಂದ ಒಂದು ಹೊಸ ಡೋರ್ ಮ್ಯಾಟ್ ಅನ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಾವು ಡ್ರೆಸ್ ನ ಹಾಕೊಂಡಿರ್ತೀವಿ. ಸೊ ಡ್ರೆಸ್ಸಿಗೆ ಕೊಟ್ಟಿರುವಂತಹ ವೇಲ್ ಅನ್ನ ನಾವು ಜಾಸ್ತಿ ಹಾಕೊಳ್ಳಿಲ್ದಾಗ ಡ್ರೆಸ್ ಹಳೇದಾಗಿರುತ್ತೆ, ದುಪ್ಪಟ್ಟಗಳು ಹಾಗೆ ಇದ್ಬಿಡುತ್ತೆ ಅಲ್ವಾ. ಸೊ ಆ ಯೂಸ್ ಆಗದೆ ಇರುವಂತಹ ದುಪ್ಪಟ್ಟಗಳಿಂದ ನಾವು ಇವತ್ತು ಡೋರ್ ಮ್ಯಾಟ್ ಹಾಕೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 5 ನಿಮಿಷದ ಒಳಗಡೆ ಈ ಡೋರ್ ಮ್ಯಾಟ್ ಅನ್ನ ಹಾಕಿ ತೋರಿಸ್ತಾ ಇರೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ಬನ್ನಿ ಈ ದುಪ್ಪಟ್ಟಗಳಿಂದ ಹೇಗೆ ಡೋರ್ ಮ್ಯಾಟ್ ಹಾಕೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 5 ದುಪ್ಪಟ್ಟಗಳನ್ನ ತಗೊಂಡಿದ್ದೀನಿ. ಸೊ ಇದು ನನಗೆ ಯೂಸ್ ಆಗೋದಿಲ್ಲ, ಯಾಕಂದ್ರೆ ಇದರ ಡ್ರೆಸ್ಗಳೆಲ್ಲ ಹಳೇದಾಗಿದೆ. ಹಾಗಾಗಿ ಈ ದುಪ್ಪಟ್ಟನ ನಾನು ಹಾಕೊಳ್ಳೋದಿಲ್ಲ. ಸೊ ಅದಕ್ಕಾಗಿ ಈ ಮ್ಯಾಟ್ ಅನ್ನ ಹಾಕ್ತಾ ಇರೋದು. ಸೊ ನಾನಿಲ್ಲಿ 5 ತಗೊಂಡಿದ್ದೀನಿ. ನಿಮ್ಮ ಹತ್ರ ಎಷ್ಟು ದುಪ್ಪಟ್ಟ ಇದೆಯೋ ಅಷ್ಟರಲ್ಲೇ ಹಾಕ್ಬೋದು ಈ ಮ್ಯಾಟ್ ಅನ್ನ. ಹಾಗೆ ನಾನು ಈ ದುಪ್ಪಟ್ಟನ ಕತ್ತರಿಸೋದು ಇಲ್ಲ, ಸೊ ಹೊಲಿಗೆನೂ ಕೂಡ ಹಾಕೋದಿಲ್ಲ. ಸೊ ಹೇಗೆ ಈ ಮ್ಯಾಟ್ ಹಾಕೋದು ಅಂತ ತೋರಿಸ್ತೀನಿ. ಸೊ ಬನ್ನಿ ಮ್ಯಾಟ್ ಹಾಕೋದು ಹೇಗೆ ಅಂತ ನೋಡೋಣ. ಹಾಗೇನೆ ನಾನಿಲ್ಲಿ ಒಂದು ಸೀಸರು, ಒಂದು ಉಲ್ಲನ್ ದಾರನ ತಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವ ತರ ದಪ್ಪ ದಾರ ಇರುತ್ತೆ ಅಲ್ವಾ, ಸೊ ಆ ದಾರನ ಯೂಸ್ ಮಾಡ್ಕೊಳ್ಬಹುದು. ನನ್ನ ಹತ್ರ ಉಲ್ಲನ್ ದಾರ ಇರೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಇದಕ್ಕೆ ಯಾವುದೇ ರೀತಿ ಹೊಲಿಗೆ ಕೂಡ ಹಾಕೊಳ್ಳೋದಿಲ್ಲ. ಸೊ ಹೇಳ್ತೀನಿ ಲಾಸ್ಟ್ ಅಲ್ಲಿ ಬೇಕಾಗುತ್ತೆ ಇದು. ಸೊ ಬನ್ನಿ ಈ ಮ್ಯಾಟ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ದುಪ್ಪಟ್ಟಗಳನ್ನ ನಾವು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಳ್ಬೇಕು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ದುಪ್ಪಟ್ಟಗಳನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಸೊ ಒಂದು ದುಪ್ಪಟ್ಟದಿಂದ ಇನ್ನೊಂದು ದುಪ್ಪಟ್ಟಗೆ ನಾವು ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, 5 ದುಪ್ಪಟ್ಟಗಳನ್ನು ಕೂಡ ನಾನು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಸೈಡು ದುಪ್ಪಟ್ಟದು ತುದಿ ಇರುತ್ತೆ ಅಲ್ವಾ, ಅದನ್ನು ಹಿಡ್ಕೊಂಡ್ಬಿಟ್ಟು ಈ ರೀತಿ ನಾವು ಲಾಕ್ ಮಾಡ್ಕೊಳ್ಬೇಕು. ಸೊ ಈ ಥರ ಲಾಕ್ ಮಾಡಿಕೊಂಡು ಸೊ ಕೈ ತುರಿಸಿ ಒಳಗಡೆಯಿಂದ ದುಪ್ಪಟ್ಟನ ಎಳ್ಕೊಳ್ತಾ ಹೋಗಬೇಕು. ಸೊ ಆವಾಗ ಜಡೆ ರೀತಿಯಾಗಿ ನಮಗೆ ಬರುತ್ತೆ. ಸೊ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ಥರನೇ ಮಾಡ್ಕೊಳ್ಬೇಕು. ಸೊ ನೀವು ದುಪ್ಪಟ್ಟದಾದರೂ ಈ ರೀತಿ ಮಾಡ್ಕೊಳ್ಬೋದು, ಅಥವಾ ಸೀರೆನಲ್ಲಾದರೂ ಈ ರೀತಿ ಮಾಡ್ಕೊಳ್ಬೋದು. ಸೊ ನೋಡಿ, ಇದೇ ಥರ ನಾವು ಜಡೆ ಥರ ಹಾಕ್ಕೊಂಡು ಹೋಗ್ಬೋದು. ಸೊ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ, ಜಸ್ಟ್ 2 ನಿಮಿಷ ಆದರೆ ಸಾಕು ಈ ಮ್ಯಾಟ್ ಹಾಕೋದಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಜಡೆ ಥರ ಬರ್ತಾ ಇದೆ ಅಲ್ವಾ. ಸೊ ನಾವು ಕೈಯಿಂದ ಜಡೆ ಎಣ್ಕೊಳ್ಳೋದು ಕೂಡ ಲೇಟ್ ಆಗಿಬಿಡುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಹಾಕ್ಕೊಳ್ಬೋದು. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕ್ಕೊಂಡ್ರೆ ಆಯಿತು. ಸೊ ನೋಡಿ, ಈ ಥರ ನಿಮಗೆ ರೌಂಡ್ ಶೇಪಲ್ಲಿ ಬೇಕೋ ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮ್ಯಾಟನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾನು ಮುಂಚೆನೇ ಉಲ್ಲನ್ ದಾರ ಹಾಗೆ ಕತ್ರಿಯನ್ನು ತಗೊಳ್ಬೇಕು ಅಂತ ಹೇಳಿದೆ ಅಲ್ವಾ, ಸೊ ಅದು ಇದಕ್ಕೆ ಯೂಸ್ ಆಗುತ್ತೆ ನೋಡಿ. ಸೊ ಲಾಸ್ಟಲ್ಲಿ ನಾವು ರೌಂಡ್ ಶೇಪ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮ್ಯಾಟ್ ಬಿಚ್ಚೋಗಬಾರ್ದು ಅಂತ ಹೇಳಿ ಈ ಜಡೆ ಥರ ಎಣ್ಕೊಂಡಿದ್ವಿ ಅಲ್ವಾ, ಆ ಜಡೆ ಒಳಗಡೆ ದಾರನ ತೂರಿಸ್ಬಿಟ್ಟು ಈ ರೀತಿ ಗಂಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪನೇ ದೂರ ಗ್ಯಾಪ್ ಬಿಟ್ಕೊಂಡು ನಾವು ಈ ಥರ ಕಟ್ಕೊಳ್ಬೇಕಾಗುತ್ತೆ ದಾರದಿಂದ. ಸೊ ಆವಾಗ ಮ್ಯಾಟು ಬಿಚ್ಚೋಗೋದಿಲ್ಲ, ನಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನೋ ಅದೇ ಥರನೇ ನೀವು ಕೂಡ ಮಾಡ್ಕೊಳ್ಳಿ. ಸೊ ನಾನು ಮ್ಯಾಟ್ ಫುಲ್ಲೂ ಈ ಥರ ಗಂಟು ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣುತ್ತೆ ಅಂತ ಹೇಳಿ. ಸೊ ನೋಡಿ, ಮ್ಯಾಟ್ ಫುಲ್ಲು ನಾನು ದಾರದಿಂದ ಕಟ್ಕೊಂಡಿದ್ದೀನಿ. ಈಗ ಮ್ಯಾಟು ರೆಡಿಯಾಗಿದೆ. ಲಾಸ್ಟ್ ಎಡ್ಜಸ್ಸಲ್ಲಿ ಸ್ವಲ್ಪ ಈ ರೀತಿ ಬಿಟ್ಕೊಂಡಿರುತ್ತೆ ಅಲ್ವಾ, ಅದಕ್ಕೂ ಕೂಡ ನಾನು ಈ ವೇಲ್ ಮಧ್ಯದಲ್ಲಿ, ಅಂದರೆ ಜಡೆ ಥರ ಎಣ್ಕೊಂಡಿದ್ವಿ ಅಲ್ವಾ, ಸೊ ಅದ್ರ ಮಧ್ಯದಲ್ಲಿ ದಾರನ ಏರಿಸ್ಕೊಂಡ್ಬಿಟ್ಟು ಈ ಥರ ಮತ್ತೆ 1-2 ಗಂಟನ್ನು ಹಾಕ್ಕೊಂಡು ಕತ್ರಿಯಿಂದ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಟು ರೆಡಿ ಆಯಿತು ಅಂತ. ಸೊ ತುಂಬಾ ಚೆನ್ನಾಗಿದೆ ಮ್ಯಾಟು. ಸೊ ನೋಡಿ, ಒಂದು 2-3 ನಿಮಿಷದಲ್ಲಿ ಈ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಿ ಅಲ್ವಾ, ಹಳೆ ದುಪ್ಪಟ್ಟದಿಂದ ಎಷ್ಟು ಚೆನ್ನಾಗಿ ಡೋರ್ ಮ್ಯಾಟ್ ಅನ್ನ ಹಾಕೊಳ್ಬೋದು ಅಂತ. ಈ ಡೋರ್ ಮ್ಯಾಟ್ ಹಾಕೋದಕ್ಕೆ 5 ನಿಮಿಷದ ಒಳಗಡೆ ಆದರೆ ಸಾಕು, ತುಂಬಾ ಚೆನ್ನಾಗಿ ಹಾಕೊಳ್ಬೋದು. ಸೊ ನೋಡಿದ್ರಿ ಅಲ್ವಾ, ವೇಸ್ಟ್ ಅಂತ ಬಿಸಾಡುವ ದುಪ್ಪಟ್ಟದಿಂದ ಎಷ್ಟು ಚೆನ್ನಾಗಿ ಡೋರ್ ಮ್ಯಾಟ್ ಅನ್ನ ಹಾಕೊಳ್ಬೋದು ಅಂತ. ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಮ್ಯಾಟ್ಗಳು ತುಂಬಾನೇ ಗಲೀಜಾಗ್ತಾ ಇರುತ್ತೆ. ನಾವು ವಾಶ್ ಮಾಡಿ ಹಾಕಿದ್ರೆ ಬೇಗ ಒಣಗೋದು ಇಲ್ಲ. ಸೊ
ಸೊ ಅವಾಗ ನಾವು ಈ ತರ ನಮ್ಮ ಮನೆಯಲ್ಲಿ ಹಳೆ ಸೀರೆ ಅಥವಾ ಹಳೆ ದುಪ್ಪಟಗಳಿತ್ತು ಅಂತಂದ್ರೆ ಸೊ ಒಂದೆರಡು ನಿಮಿಷದಲ್ಲಿ ಈ ರೀತಿ ಮ್ಯಾಟ್ ಅನ್ನ ರೆಡಿ ಮಾಡಿಬಿಟ್ಟು ನಾವು ಹಾಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಸೊ ದಪ್ಪಕ್ಕೆ ತುಂಬಾ ಚೆನ್ನಾಗಿ ಒರೆಸ್ಕೊಳ್ಬಹುದು ಇದ್ರ ಮೇಲೆ. ಸೊ ನೋಡಿದ್ರಿ ಅಲ್ವಾ, ತುಂಬಾ ಈಸಿಯಾಗಿ ಹಾಕೊಳ್ಬಹುದು ಅಂತ. ಸೊ ನಿಮ್ಮ ಹತ್ರ ದುಪ್ಪಟಗಳು ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹಳೆ ಸೀರೆ ಇತ್ತು ಅಂದ್ರೂ ಕೂಡ ಇದೇ ರೀತಿಯಾಗಿ ದುಪ್ಪಟನ ಹಾಕೊಳ್ಬಹುದು. ಸೊ ನಿಮ್ಮ ಮನೆಯಲ್ಲಿ ಹಳೆ ಸೀರೆ ಇದ್ರೂ ಕೂಡ ಇದೇ ತರ ಸೀರೆನಲ್ಲಿ ಮ್ಯಾಟ್ ಅನ್ನ ಹಾಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಡೋರ್ ಮ್ಯಾಟ್ ಐಡಿಯಾ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಕಿಚನ್ ಟಿಪ್ಸ್ಗಳು ಹಾಗೆ ರೆಸಿಪಿಗಳೆಲ್ಲ ನನ್ನ ಚಾನಲಲ್ಲಿ ಇದೆ. ಸೊ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಅನು ಅಮಿತ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.